ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಈಗ ನೋಡಿ, ಬೆಳಿಗ್ಗೆ 9 ಗಂಟೆ ಆಗಿದೆ ನೋಡಿ. ಎಲ್ಲ ಕೆಲಸ ಮುಗಿಸ್ಕೊಂಡೆ. ಬೆಳಗ್ಗಿನ ರಂಗೋಲಿ, ಮನೆ ಕೆಲಸ, ಕಸ ಹೊಡೆಯೋದು, ಮನೆಯೆಲ್ಲ ಧೂಳ ಹೊಡೆದು ಕ್ಲೀನ್ ಮಾಡಿಕೊಂಡು, ಕಸ ಎಲ್ಲ ಹೊಡ್ಕೊಂಡು, ಈಗ ನೋಡಿ ನಾಷ್ಟ ಎಲ್ಲ ಮುಗಿಸ್ಕೊಂಡು ಎಲ್ಲ ಒರೆಸ್ತಾ ಇದ್ದೀನಿ ನೋಡಿ. ಬಾಗಿಲು, ಕಿಟಕಿ, ಗ್ಲಾಸು ಎಲ್ಲನೂ ಪ್ರತಿಯೊಂದೂ ಒರೆಸ್ಕೋತಾ ಇದ್ದೀನಿ ನೋಡಿ. ಎರಡು ದಿನ ಉಳಿತು ಶ್ರಾವಣ ಮಾಸ ಶುರು ಆಗೋದಕ್ಕೆ. ಅದಕ್ಕೆ ಇವತ್ತು ಎಲ್ಲ ಕ್ಲೀನಿಂಗ್ ಇಟ್ಕೊಂಡಿದ್ದೀನಿ ನೋಡಿ. ಎಲ್ಲನೂ ಒರೆಸ್ತಾ ಇದ್ದೀನಿ. ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿ. ಎಷ್ಟು ದಿನ ಆಯಿತು ಮಾಡಬೇಕು ಅಂತ ಹೇಳಿ ಸ್ಟಿಚಿಂಗಲ್ಲಿ ಇದನ್ನ ಮಾಡೋಕ್ಕೆ ಆಗಿರಲಿಲ್ಲ. ಇವತ್ತು ಮಾಡ್ಕೋತಾ ಇದ್ದೀನಿ ನೋಡಿ. ಮಾಡಲಿಲ್ಲ ಅಂದರೆ ಸಮಾಧಾನನೇ ಆಗಲ್ಲ. ಅಲ್ಲಲ್ಲಿ ಎಲ್ಲ ಗಲೀಜಾಗಿರುತ್ತೆ, ಧೂಳೆಲ್ಲ ಕುಂತು ಮಾಡಲೇಬೇಕಾಗತ್ತೆ ನೋಡಿ. ಈ ಥರ ಮಾಡ್ತಾನೇ ಇರಬೇಕು. ಹಬ್ಬ ಹರಿದಿನ ಬಂದಾಗೆಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ತಾಯಿದ್ರೆ ಮನೆಯೂ ಕ್ಲೀನ್ ಆಗುತ್ತೆ, ಮನಸ್ಸಿಗೂ ಸಮಾಧಾನ ಆಗುತ್ತೆ ನೋಡಿ. ಎಲ್ಲ ಕಡೆ ಒರೆಸ್ತಾ ಇದ್ದೀನಿ. ಹಾಗೆ ಒಳಗಡೆ ಎಲ್ಲನೂ ಒರೆಸಬೇಕು, ಮತ್ತು ಎಲ್ಲ ಕಡೆ ಒರೆಸಬೇಕು. ಮತ್ತು ಎಲ್ಲ ಡಬ್ಬಗಳು ಸ್ವಲ್ಪ ತೊಳೆಯೋದಿದೆ, ಅದನ್ನೆಲ್ಲ ತೊಳಿಬೇಕು. ಬಟ್ಟೆ ಎಲ್ಲ ಕ್ಲೀನ್ ಮಾಡಾಗಿದೆ. ಇಷ್ಟು ಮಾಡಿಕೊಂಡ್ರೆ ಇವತ್ತು ಫುಲ್ ಇದೇ ಆಗುತ್ತೆ ನೋಡಿ, ಕ್ಲೀನಿಂಗ್ ಮಾಡೋದೇ ಆಗುತ್ತೆ. ಮತ್ತು ನೆಲ ಎಲ್ಲ ಒರೆಸ್ಬೇಕು ನೋಡಿ. ಒರೆಸ್ಕೊಂಡು ಎಲ್ಲ ಮಾಡಿಕೊಂಡು ಆಮೇಲೆ ಸ್ವಲ್ಪ ಎಲ್ಲ ಡಬ್ಬ ಗಿಬ್ಬ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಮುಗಿಸ್ತೀನಿ. ಕೆಲಸ ಮುಗಿಸ್ಕೊಂಡು ಮತ್ತೆ ಮಧ್ಯಾಹ್ನ ಸ್ನಾನ, ಪೂಜೆ, ಅಡುಗೆ ಎಲ್ಲನೂ ಆಗಬೇಕು ನೋಡಿ. ಇಷ್ಟು ಮಾಡೋದ್ರೊಳಗೆ ಸುಸ್ತಾಗಿಬಿಡುತ್ತೆ. ಮೇಲತ್ತೋದು ಕೆಳಗಿಳಿಯೋದು ಸಾಕಾಗಿಬಿಡುತ್ತೆ. ಮೊದಲಿನ ಥರ ಈ ಕೆಲಸ ಜಾಸ್ತಿ ಮಾಡೋಕ್ಕೆ ಆಗಲ್ಲ. ಮೊದಲಾದರೆ ಎಷ್ಟು ಬೇಕಾದರೂ ಕೆಲಸ ಮಾಡ್ತಿದ್ವಿ. ಈಗ ಸ್ವಲ್ಪ ಮೇಲೆ ಹತ್ತೋದು ಕೆಳಗಿಳಿಯೋದು ಮಾಡಿದ ಕೂಡಲೇ ಸುಸ್ತಾಗಿಬಿಡುತ್ತೆ ನೋಡಿ. ಮನುಷ್ಯ ಏಜ್ ಆಗ್ತಾ ಆಗ್ತಾ ಕೆಲಸ ಜಾಸ್ತಿ ಮಾಡೋದಕ್ಕಾಗೋದಿಲ್ಲ ನೋಡಿ. ಆದರೂ ಮಾಡಲೇಬೇಕು, ಮಾಡದೇ ಇರೋದಕ್ಕಾಗಲ್ಲ ನೋಡಿ. ಮನೆ ಅಂದಮೇಲೆ ಇದೆಲ್ಲ ಇರೋದೇ, ಕ್ಲೀನ್ ಮಾಡೋದು ಎಲ್ಲನೂ ಇರೋದೇ ನೋಡಿ. ಆಗೋದಿಲ್ಲ ಅಂತ ಸುಮ್ಮನೆ ನಾವು ಕೂತ್ರೆ ಕೆಲಸ ಆಗಲ್ಲ ನೋಡಿ. ಅದಕ್ಕೆ ಮತ್ತೆ ಎಲ್ಲನೂ ಮಾಡ್ಕೋತಾ ಇದ್ದೀನಿ. ಈ ನನ್ನ ವಿಡಿಯೋ ನಿಮಗೆಲ್ಲ ಹೇಗೆ ಬರ್ತಾ ಇದೆ ಅಂತ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಲೈಕ್ ಕೊಡೋದನ್ನು ಮರಿಬೇಡಿ. ನೀವು ಲೈಕ್ ಕೊಡೋದ್ರಿಂದ ನನ್ನ ವಿಡಿಯೋ ಮುಂದಿನವರಿಗೆ ರೀಚ್ ಆಗುತ್ತೆ. ದಯವಿಟ್ಟು ಲೈಕನ್ನು ಕೊಡಿ. ಹಾಗೆ ನಿಮ್ಮ ಫ್ರೆಂಡು, ಪರಿಚಯದವರಿಗೆ ವಿಡಿಯೋನ ಶೇರ್ ಮಾಡಿ. ನೀವು ಸಪೋರ್ಟ್ ಮಾಡಿದರೆ ನಾವು ಕೂಡ ಯೂಟ್ಯೂಬಲ್ಲಿ ಏನಾದರೂ ಮಾಡ್ಬೋದು. ವಾಚ್ ಅವರ್ ಮಾಡೋದು ತುಂಬಾ ಕಷ್ಟ ಇದೆ. ಈಗ ನೋಡಿ, ಮತ್ತೆ ವಾಚ್ ಅವರು 4,000 ಇದ್ದಿದ್ದು 8,000 ಮಾಡ್ತಾರಂತೆ. ನನಗಂತೂ ದೊಡ್ಡ ಶಾಕ್ ಆಗಿಬಿಡ್ತು. ಹ್ಯಾಂಗಪ್ಪ, ನಾವು ವಾಚ್ ಅವರ್ ಕಂಪ್ಲೀಟ್ ಮಾಡಲಿಲ್ಲ ಅಂದರೆ ಹ್ಯಾಂಗೆ ಮಾಡೋದು ಅಂತ ಶಾಕ್ ಆಗಿಬಿಡ್ತು ನೋಡಿ ಇವತ್ತು ಸುದ್ದಿನ ಕೇಳಿಕೊಂಡು. ಈಗ ಫೆಬ್ರವರಿಯಿಂದ 8,000 ಅಂತೆ ವಾಚ್ ಅವರು. ಅಲ್ಲಿವರೆಗೂ ನಮ್ಮದಾಗುತ್ತೋ ಇಲ್ಲವೋ ದೇವರಿಗೆ ಗೊತ್ತು ನೋಡಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ನಮ್ಮ ವಾಚ್ ಅವರ್ ಕಂಪ್ಲೀಟ್ ಆಗೋ ಥರ ಮಾಡಿ ದಯವಿಟ್ಟು. ತುಂಬ ಬೇಜಾರಾಗ್ತಾ ಇದೆ ನೋಡಿ. ಎಷ್ಟು ದಿನ ಆಯಿತು ನಮ್ಮ ವಾಚ್ ಅವರೇ ಕಂಪ್ಲೀಟ್ ಆಗ್ತಾ ಇಲ್ಲ. ಇವತ್ತು ನೋಡಿ, ನಾನು ಮಧ್ಯಾಹ್ನದ ಅಡಿಗೆ ಬೇಳೆ ಸಾರು ಹಾಗೆ ಬೀನ್ಸ್ ಪಲ್ಯ ಮಾಡಬೇಕಂತ ಮಾಡ್ತಾಯಿದ್ದೀನಿ ನೋಡಿ.
ಎಲ್ಲ ಕ್ಲೀನಿಂಗ್ ಎಲ್ಲ ಆಯಿತು. ಈಗ ಅಡುಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡಬೇಕು ನೋಡಿ. ಬೆಳಗ್ಗೆಯಿಂದ ಒಂದು ನಿಮಿಷನೂ ಕೂತಿಲ್ಲ, ಕೆಲಸ ಮಾಡ್ತಾನೇ ಇದ್ದೀನಿ. ಮಷೀನ್ ಥರ ಕೆಲಸ ಮಾಡ್ತಾನೇ ಇದ್ದೀನಿ, ಆದರೂ ಮುಗಿತಾ ಇಲ್ಲ. ಮತ್ತು ತುಂಬಾ ಕೆಲಸ ಇದೆ. ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡ್ಕೋತೀನಿ ನೋಡಿ. ಜಾಸ್ತಿ ಮಾಡೋಕ್ಕೆ ಹೋದರೆ ಮತ್ತು ಹುಷಾರು ತಪ್ಪಿ ಬೀಳಬೇಕಾಗತ್ತೆ. ಆಮೇಲೆ ಯಾರು ನೋಡ್ಕೋತಾರೆ ನೋಡಿ. ನಾವು ಮಲ್ಕೊಂಡ್ರೆ ಮನೆ ಕೆಲಸ ಮಾಡೋರು ಯಾರು? ಈ ಥರದ್ದೆಲ್ಲ ಪ್ರಾಬ್ಲಮ್ ಇದೆ ನೋಡಿ. ಒಬ್ಬೊಬ್ಬರಿದ್ದರೆ ಈ ಥರದ್ದೆಲ್ಲ ಪ್ರಾಬ್ಲಮ್ ಆಗುತ್ತೆ. ನಮಗೇನಾದರೂ ಹುಷಾರು ತಪ್ಪಿದರೆ ಮಾಡೋರು ಯಾರೂ ಇರೋದಿಲ್ಲ ನೋಡಿ. ಅದಕ್ಕೆ ನಮ್ಮ ಆರೋಗ್ಯನೂ ಕಾಪಾಡ್ಕೋಬೇಕು, ಮನೆ ಕೆಲಸನೂ ಆಗಬೇಕು, ಆ ರೀತಿ ನಾವು ಮಾಡ್ಕೋಬೇಕು. ಈಗ ನೋಡಿ ಬೀನ್ಸ್ ಪಲ್ಯ ಮಾಡಬೇಕಂತ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಗ್ಗರಣೆ ಕೊಡ್ತಾ ಇದ್ದೀನಿ ನೋಡಿ ಬೀನ್ಸ್ ಪಲ್ಯಗೆ. ನಾಳೆ ಆದರೂ ಮಾರ್ಕೆಟಿಗೆ ಹೋಗಬೇಕು. ತರಕಾರಿ ಆಗಿದೆ, ಮತ್ತು ತರಕಾರಿ ತೊಗೊಂಡು ಬರಬೇಕು. ಎಲ್ಲ ಕಡೆನೂ ಮೇಂಟೈನ್ ಮಾಡಬೇಕು ನೋಡಿರಿ. ತುಂಬ ಬೇಜಾರಾಗುತ್ತೆ ಒಂದೊಂದು ಸಲ. ಎಲ್ಲನೂ ನಾವೇ ಮಾಡ್ಕೋಬೇಕಲ್ಲ ಅಂತ ಹೇಳಿ. ಇವತ್ತು ನೋಡಿ ಏನಾಯಿತು ಅಂದರೆ, ಅಡುಗೆ ಮನೆ ಟ್ಯೂಬ್ಲೈಟು ಹೋಗಿಬಿಟ್ಟಿದೆ. ನೀವು ನೋಡ್ತಿರ್ಬೋದು, ಕತ್ಲೆ ಕಾಣಿಸ್ತಾ ಇದೆ. ಅಡುಗೆ ಮನೆ ಕಡಿಮೆ ವೋಲ್ಟೇಜ್ ಇರುವ ಬಲ್ಬನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕತ್ಲೆ ಆಗಿದೆ, ದಯವಿಟ್ಟು ಕ್ಷಮಿಸಿ. ಮತ್ತು ಈಗ ಬೇರೆ ಲೈಟ್ ತಂದು ಹಾಕಬೇಕು ಅಡುಗೆ ಮನೆಗೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಏನೇ ನಮ್ಮದು ಸಮಸ್ಯೆ ಇದ್ದರೂ ವಿಡಿಯೋದಲ್ಲಿ ಅದನ್ನು ಹೇಳಿ. ಯಾವ ಥರ ವಿಡಿಯೋ ಮಾಡಬೇಕಂತ ನೀವು ಹೇಳಿದರೆ ಮಾತ್ರ ನಮಗೆ ಅರ್ಥ ಆಗುತ್ತೆ. ನಾವು ಹೊಸಬರು ಯೂಟ್ಯೂಬಲ್ಲಿ, ನಮಗೆ ಅಷ್ಟು ನಾಲೇಜ್ ಇಲ್ಲ, ಯೂಟ್ಯೂಬ್ ಬಗ್ಗೆ ಅಷ್ಟು ಗೊತ್ತಿಲ್ಲ. ಏನೇ ತಪ್ಪು ನಡೆದ್ರೂ ನೀವು ನಮಗೆ ಕಮೆಂಟ್ ಮಾಡಿ. ಅದರಿಂದ ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ನಿಮ್ಮಿಂದ ನಮಗೂ ಒಂದು ವಿಡಿಯೋಗಳನ್ನು ಸರಿಯಾಗಿ ಮಾಡೋದಕ್ಕೆ ಒಂದು ಸ್ಫೂರ್ತಿ ಆಗುತ್ತೆ ನೀವು ಹೇಳೋದ್ರಿಂದ. ದಯವಿಟ್ಟು ಹೇಳಿ. ಆದಷ್ಟು ನಮಗೆ ವಿಡಿಯೋಗಳನ್ನು ನೋಡಿ ವಾಚ್ ಅವರ್ ಕಂಪ್ಲೀಟ್ ಆಗೋ ಥರ ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಈಗಂತೂ ವ್ಯೂಸ್ ತುಂಬಾ ಕಡಿಮೆ ಬರ್ತಾ ಇದೆ. ತುಂಬ ಅಂದರೆ ತುಂಬ ಕಡಿಮೆ ಬರ್ತಾ ಇದೆ. ಯಾಕಂತ ಗೊತ್ತಿಲ್ಲ. ನಮ್ಮ ವಿಡಿಯೋನೇ ಇಷ್ಟ ಆಗುತ್ತೋ ಇಲ್ವೋ ಜನರಿಗೆ ಅದು ಗೊತ್ತಿಲ್ಲ ನೋಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ತುಂಬಾ ಮುಖ್ಯ ನೋಡಿ. ಈಗ ನೋಡಿ ಬೇಳೆ ಸಾರಿಗೆ ಮಸಾಲೆ ರುಬ್ಕೋತಾ ಇದ್ದೀನಿ. ಕೆಲಸ ಮಾಡಿ ಸುಸ್ತಾಗಿಬಿಟ್ಟಿದೆ ನೋಡಿ. ಆದರೆ ಅಡುಗೆ ಮಾಡಲಿಲ್ಲ ಅಂದರೆ ಮತ್ತೆ ಊಟಕ್ಕೆ ಬೇಕಲ್ವ, ಹೀಗಾಗಿ ಅಡುಗೆ ಮಾಡಲೇಬೇಕು. ಅದರಲ್ಲಿ ಸುಧಾರಿಸ್ಕೊಂಡು ಮಾಡಲೇಬೇಕು. ನಾವು ಮಾಡಲಿಲ್ಲ ಅಂದರೆ ಮತ್ತೆ ಯಾರು ಮಾಡ್ತಾರೆ? ಅದರಲ್ಲಿ ನಮ್ಮ ತಾಯಿಯವರಿದ್ದಾರೆ, ಮತ್ತು ಕರೆಕ್ಟಾಗಿ ನಾನು ಅಡುಗೆ ಮಾಡಲೇಬೇಕಾಗತ್ತೆ. ಒಬ್ಬರಿಗಾದರೆ ಹೇಗೋ ಸುಸ್ತಾಗಿದೆ ಅಂತ ಬಿಡ್ಬೋದು, ಆದರೆ ಅವರಿದ್ದಾರೆ, ಅವ್ರಿಗೆ ಮತ್ತೆ ಅಡುಗೆ ಸರಿಯಾಗಿ ಮಾಡಿ ಹಾಕಬೇಕಲ್ವ. ಅದಕ್ಕೆ ಮತ್ತೆ ಮಾಡ್ತಾ ಇದ್ದೀನಿ ನೋಡಿ. ಈಗ ನೋಡಿ ಮಸಾಲೆ ರುಬ್ಬಿ ಆಯಿತು. ಈಗ ಕೊತ್ತಂಬರಿ ಸೊಪ್ಪು ತೊಳ್ಕೊಂಡೆ ಸಾರಿಗೆ ಹಾಕಬೇಕಂತ ಹೇಳಿ. ಸಣ್ಣದಾಗಿ ಉರಿಯಲ್ಲಿ ಬೀನ್ಸ್ ಪಲ್ಯ ಕುದೀತಾ ಇದೆ ನೋಡಿ. ಈಗ ಎಲ್ಲನೂ ಮಾಡಿಕೊಂಡು ಆಮೇಲೆ ಊಟ ಮಾಡಬೇಕು ನೋಡಿ. ಒಂದೊಂದು ಸಲ ಅನಿಸುತ್ತೆ, ಯಾಕಪ್ಪ ಈ ಜೀವನ, ಹೆಣ್ಣಾಗಿ ಹುಟ್ಟಲೇಬಾರ್ದು, ಇಷ್ಟೆಲ್ಲ ಕಷ್ಟಪಡಬೇಕಲ್ಲ ಒಂದು ಜೀವನದ ಸಲುವಾಗಿ, ಒಂದು ಹೊಟ್ಟೆಪಾಡು ಸಲುವಾಗಿ ಇಷ್ಟೆಲ್ಲ ಕಷ್ಟಪಡಬೇಕು, ಒಬ್ಬರೇ ಇಷ್ಟೆಲ್ಲ ಗುದ್ದಾಡಬೇಕು ಅಂತ ತುಂಬಾ ಬೇಜಾರಾಗುತ್ತೆ. ಆದರೆ ಏನು ಮಾಡೋದು, ಬೇರೆ ದಾರಿ ಎಲ್ಲ ನಮ್ಮ ಜೀವನಕ್ಕೆ ನಾವೇ ಗುದ್ದಾಡಬೇಕು, ಯಾರೂ ಬರಲ್ಲ ನೋಡಿ. ಹೀಗೆ ಒಂದೊಂದು ಸಲ ಎಲ್ಲನೂ ಮಾಡ್ಕೊಂಡು ಹೋಗಬೇಕು ಧೈರ್ಯದಿಂದ ಅಂತ ಅನಿಸುತ್ತೆ. ಒಂದೊಂದು ಸಲ ಬೇಜಾರಾದಾಗ ಯಾಕೆ ಸಾಕಪ್ಪ, ಈ ಜೀವನನೇ ಸಾಕು, ಯಾಕಾದರೂ ಬದುಕಿದ್ದೀವಿ ಅಂತ ಅನಿಸುತ್ತೆ.
ಎಲ್ಲ ದೇವರ ಆಟ ನೋಡಿ, ವಿಧಿ ಆಟ, ಏನು ಮಾಡೋಕ್ಕಾಗಲ್ಲ. ನಾವು ಎಷ್ಟೇ ಅಂದ್ಕೊಂಡ್ರೂ ನಮ್ಮ ಹಣೆ ಬರಹನ ತಪ್ಪಿಸೋದಕ್ಕೆ ಯಾರಿಂದಲೂ ಆಗಲ್ಲ, ದೇವರಿಂದನೂ ಕೂಡ ಆಗಲ್ಲ ನೋಡಿ. ಎಷ್ಟೇ ಕಷ್ಟ ಆದರೂ ನಾವು ಬದುಕಲೇಬೇಕು, ಎಲ್ಲನೂ ನಿಭಾಯಿಸ್ಕೊಂಡು ಹೋಗಲೇಬೇಕು. ಅದೇ ಜೀವನ. ಇಲ್ಲ ಅಂದರೆ ನಾವು ತುಂಬ ಹೇಡಿಗಳಾಗ್ಬಿಡ್ತೀವಿ. ಬಂದದ್ದನ್ನು ಎದುರಿಸಬೇಕು. ಎದುರಿಸಿದಾಗಲೇ ನಮ್ಮ ಜೀವನ ಸಾರ್ಥಕ ಆಗೋದು. ಕಷ್ಟ ಬಂದಿದೆ ಅಂತ ಹೆದರಬಾರ್ದು ನೋಡಿ. ಹೆದರಿದರೆ ಜೀವನ ಮಾಡೋಕ್ಕಾಗಲ್ಲ. ಎಲ್ಲನೂ ಎದುರಿಸ್ಕೊಂಡು ಧೈರ್ಯದಿಂದ ಹೋಗಬೇಕು. ಬಂದದ್ದು ಬರಲಿ, ಭಗವಂತನ ದಯೆ ಒಂದಿರಲಿ ಅಂತ ಹೇಳ್ತಾ ಹೋಗ್ತಾ ಇರಬೇಕು ನೋಡಿ. ಎಲ್ಲಿವರೆಗೂ ನಮ್ಮ ಕೈಲಾಗುತ್ತೋ ಅಲ್ಲಿವರೆಗೂ ನಾವು ಕಷ್ಟ ಪಡಲೇಬೇಕು. ಅದು ಬಿಟ್ಟರೆ ಬೇರೆ ದಾರಿ ಇಲ್ಲ. ನಿಮಗೆ ನನ್ನ ವಿಡಿಯೋ ಹೇಗೆ ಅನ್ನಿಸ್ತು, ನನ್ನ ಕಥೆ ಎಲ್ಲ ಕೇಳಿ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಏನೇ ಮಾಡಬೇಕಂದ್ರೂ ನಾನು ಒಬ್ಬಳೇ ಮಾಡಿಕೊಂಡು, ಒಂದು ಲೈಟ್ ಹೋದರೂ ಕೂಡ ನಾನೇ ಹೋಗಿ ತೊಗೊಂಬರಬೇಕು. ಏನೊಂದು ಆದರೂ ಕೂಡ ನಾನೇ ಹೋಗಿ ತೊಗೊಂಬರಬೇಕು. ಇಂಥ ಪರಿಸ್ಥಿತಿ ನೋಡಿ, ನನಗೆ ಅದಕ್ಕೆ ಬೇಜಾರಾಗುತ್ತೆ, ಮತ್ತೇನಿಲ್ಲ. ತುಂಬ ಕಷ್ಟ ಆಗುತ್ತೆ ನೋಡಿ. ಈಗ ನಮ್ಮ ತಾಯಿಯವರಿಗೆ ಕಣ್ಣು ಕೂಡ ಕಾಣ್ತಾ ಇಲ್ಲ. ಅವರಿಗೂ ಕಣ್ಣಿನ ಪ್ರಾಬ್ಲಮ್ ಆಗಿದೆ, ಕಣ್ಣು ಕಾಣ್ತಾ ಇಲ್ಲ. ಅವರಿಗೊಂದು ಆಪ್ರೇಷನ್ ಒಂದು ಮಾಡಿಸ್ಬೇಕು. ಅದೊಂದು ಮಾಡಿಸ್ಕೊಂಡು ಈಗ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ಆಗಿದ್ದಾರೆ. ಮಾಡಿಸ್ಕೊಂಡು ಮತ್ತೆ ಊರಿಗೆ ಬಿಟ್ಟು ಬರಬೇಕು. ಅವರಿಗೆ ಇಲ್ಲಿ ಇರೋದಕ್ಕೆ ರೆಡಿ ಇಲ್ಲ ಅವರು. ಇಲ್ಲಿ ನನಗೆ ಸೂಟ್ ಆಗಲ್ಲ ಅಂತ ಹೇಳಿ ಡೈಲಿ ಬಿಟ್ಟು ಬಾ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಒಂದು ಆಪ್ರೇಷನ್ ಒಂದು ಆಗಬೇಕಂತ ನೋಡ್ತಾ ಇದ್ದೀನಿ. ಅದೊಂದು ಮಾಡಿಕೊಂಡು ಅವರಿಗೆ ಬಿಟ್ಟು ಬರಬೇಕು ನೋಡಿ. ಹೀಗೆ ನಮ್ಮ ಬದುಕು ಜಟಕಾ ಬಂಡಿ ನಡೀತಾ ಇದೆ ನೋಡಿ. ಇದೇ ರೀತಿ ವಿಧಿ ಅದರ ಸಾಹೇಬ ಅಷ್ಟೇ ನೋಡಿ, ಮತ್ತೇನಿಲ್ಲ ನೋಡಿ. ಸಾರಾಯಿತು, ನಿಮ್ಮ ಜೊತೆ ಮಾತಾಡ್ತಾ ಸಾರಾಯಿತು ನೋಡಿ. ಈ ಕಡೆ ಪಲ್ಯನೂ ಆಗಿದೆ ನೋಡಿ, ಕುದೀತಾ ಇದೆ ಸಾರು. ಎಲ್ಲ ಮುಗೀತು. ಈಗ ಈ ಕಡೆ ಪಲ್ಯ ಮಾಡಿಟ್ಬಿಟ್ಟಿದ್ದೀನಿ ನೋಡಿ. ಪಲ್ಯ ಕೂಡ ಆಯಿತು. ಈಗ ಊಟ ಮಾಡೋಣ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.